ನಾವು ಜೀವನದಲ್ಲಿ ನಮ್ಮ ಜೊತೆ ಏನು ಬರುತ್ತೆ ಅಂತ ಕೇಳ್ತಾರೆ. ನಮ್ಮ ಜೊತೆ ಏನು ಬರುತ್ತೆ ಅಂತ ಹಗಲೊತ್ತಿನಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಿಂದ ನಮ್ಮ ನೆರಳು ಬರುತ್ತೆ. ಕರೆಕ್ಟಾ? ಅದು ಹೇಳ್ತಾರೆ, ನಮ್ಮಿಂದ ಏನು ಬರುತ್ತೆ ಅಂತ, ನಮ್ಮ ಜೊತೆ ಏನು ಬರುತ್ತೆ ಅಂತ. ಹಗಲೊತ್ತಿನಲ್ಲಿ ನಮ್ಮ ಜೊತೆ ಏನು ಬರುತ್ತೆ? ನೆರಳು ಬರುತ್ತೆ. ರಾತ್ರಿ ಹೊತ್ತು ನೆರಳೇ ಕಾಣಿಸಲ್ವಲ್ಲ, ಹಿಂಗೆ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ಹಾಗೆ ಪ್ರತಿಯೊಂದು ನಾವು ಹಗಲು ಇರುಳು ಎರಡೂ ನೋಡಿದಾಗ ನಮ್ಮ ಜೊತೆ ಶಾಶ್ವತವಾಗಿ ನಮ್ಮ ಜೊತೆ ಇರೋದೇ ಆ ಒಂದು ಏರ್, ಬ್ರೆತ್. ಪ್ರತಿ ಸತಿನೂ ನಾವು ಉಸಿರಾಡ್ತಕ್ಕಂಥ ಬ್ರೆತ್ ಮೇಲೇ ನಮಗೆ ಎಮೋಷನ್ಸ್ ಇರ್ತಕ್ಕಂಥದ್ದು, ಉಸಿರಾಡ್ತಕ್ಕಂಥ ಆಕ್ಸಿಜನ್ ಮೇಲೇ ನಮ್ಮ ಜೀವಕೋಶಗಳು ಅಥವಾ ಸೆಲ್ಸ್ಗೆ ಶಕ್ತಿ ಇರ್ತಕ್ಕಂಥದ್ದು. ತುಂಬ ಜನ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಬ್ರೆತ್ ಟೆಕ್ನಿಕ್ಕೇ ಪ್ರಾಬ್ಲಮ್. ಯಾಕೆಂದರೆ ನಾವು ಆ್ಯಂಗ್ಸೈಟಿ ಆದಾಗ ಶಾರ್ಟ್ ಬ್ರೆತ್ ಆಗುತ್ತೆ. ಶಾರ್ಟ್ ಬ್ರೆತ್ ಆ್ಯಂಗ್ಸೈಟಿ ಆದಾಗ ಅಂದರೆ ಬ್ರೈನ್ಗೆ ಆಕ್ಸಿಜನ್ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ತುಂಬ ಜನ ಇದನ್ನು ಕೇಳಿದ್ದೀವಿ ನಾವು. ಯಾಕೋ ಒಂದು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ, ಬ್ರೈನ್ಗೆ ಆಕ್ಸಿಜನ್ ಹೋಗ್ತಾ ಇಲ್ವಂತೆ. ಯಾಕೆಂದರೆ ಬ್ರೈನ್ಗೆ ಆಕ್ಸಿಜನ್ ಹೋಗಬೇಕು ಅಂದರೆ ನಾವೇ ಹೇಳ್ಕೊಂಡು ನಾವೇ ಬಿಡಬೇಕು. ಅದನ್ನು ಫಸ್ಟಿಂದನೂ ನಾವು ಪ್ರಾಕ್ಟೀಸ್ ಮಾಡಿರಲ್ಲ. ತುಂಬ ಜನ ಇವಾಗ ಕೂತಿ ನಮ್ಮ ಪ್ರೋಗ್ರಾಮ್ ಕೇಳ್ತಾ ಇರೋರೆಲ್ಲ ಶಾರ್ಟ್ ಬ್ರೆತ್ತಲ್ಲೇ ಇರ್ತಾರೆ. ದೀರ್ಘವಾಗಿ ಹೇಳ್ಕೊಳ್ಳೋದು, ದೀರ್ಘವಾಗಿ ಬಿಡೋದು ಇಲ್ಲವೇ ಇಲ್ಲ. ಶಾರ್ಟ್ ಬ್ರೆತ್ಸ್, ಅದು ಸ್ವಲ್ಪ ಹಿಂಗೋಗುತ್ತೆ. ಸಪ್ಲೈನೇ ಇಲ್ಲ, ಆಕ್ಸಿಜನ್ ಸಪ್ಲೈನೇ ಇಲ್ಲ. ಆದರೂ ನಾವು ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ, ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ, ಎಕ್ಸಾಸ್ಟ್ ಆಗುತ್ತೆ.